ದೊಡ್ಡವರು ಯಾವುದೋ ಒಂದು ಸಂದರ್ಭದಲ್ಲಿ ನಿಮ್ಮ ಬಳಿ ಹೇಳಿಯೇ ಇರುತ್ತಾರೆ, ಈ ಲೋಕ ದುಃಖಕ್ಕೆ ಮೂಲವೆಂದು. ಈಶ್ವರನ ಮೇಲೆ ಭಕ್ತಿ ಆ ದೋಷದಿಂದ ದೂರ ಆಗುವ ಮಾರ್ಗವೆಂದು. ಆಗಲಿ ಯೋಚಿಸಿ, ನಿಜವಾಗಿಯೂ ಈ ಲೋಕ ದುಃಖ ಸಾಗರವಾಗಿದ್ದರೆ ಆ ವಿಧಿ ನಿಮ್ಮನ್ನು ಇಲ್ಲಿ ಜನ್ಮಿಸುವಂತೆ ಮಾಡುತ್ತದೆಯೇ? ಆ ಈಶ್ವರನು ಇಲ್ಲಿ ಹೇಗೆ ಅವತರಿಸುತ್ತಾನೆ? ಯಾವಾಗ ನಿಮ್ಮ ಸಮಸ್ಯೆಗಳು ನಿಮ್ಮ ಪರಿಮಿತಿಯನ್ನ ದಾಟಿ ಹೋಗುತ್ತವೆಯೋ ಆಗ ನೀವು ಈ ಲೋಕದ ಮೇಲೆ ಆರೋಪಿಸುವುದಕ್ಕೆ ಪ್ರಾರಂಭಿಸುವಿರಿ. ಪ್ರಜೆಗಳು ಈ ಭೂಮಿಯ ಮೇಲೆ ನಾನು ಹುಟ್ಟಲಿಲ್ಲವೆಂದರೆ ಚೆನ್ನಾಗಿರುತ್ತಿತ್ತು ಎಂದುಕೊಳ್ಳುತ್ತಾರೆ. ಒಬ್ಬ ರೈತ ವಿಶಾಲವಾದ ಬಂಜರು ಭೂಮಿಯನ್ನೂ ಸಹ ತನ್ನ ಕಷ್ಟದಿಂದ ಹಚ್ಚ ಹಸಿರಾಗಿಸಿ ಕೃಷಿ ಭೂಮಿಯನ್ನಾಗಿ ಬದಲಾಯಿಸುತ್ತಾನೆ. ಹಾಗೆ ಒಬ್ಬ ದರ್ಜಿ ತನ್ನ ಬಳಿ ಬಂದ ಸಾಧಾರಣ ಬಟ್ಟೆಯನ್ನೂ ಸಹ ಆತನು ತನ್ನ ಶ್ರಮದಿಂದ ಅದಕ್ಕೆ ಸುಂದರವಾದ ರೂಪವನ್ನು ನೀಡುತ್ತಾನೆ. ನೀವು ಸಹ ಚೆನ್ನಾಗಿ ಶ್ರಮಿಸಿ. ನೀವು ಯಾವ ಲೋಕಕ್ಕೆ ಬಂದಿದ್ದೀರಿ ಎನ್ನುವುದು ಮುಖ್ಯವಲ್ಲ, ಹಾಗೆ ನೀವು ಇಲ್ಲಿಗೆ ಹೇಗೆ ಬಂದಿದ್ದೀರಿ ಎನ್ನುವುದು ಸಹ ಮುಖ್ಯವಲ್ಲ. ಬೆಲೆಯುಳ್ಳದ್ದು ಏನಾದರೂ ಇದೆ ಎಂದರೆ ಅದು ಕೇವಲ ಒಂದೇ, ನೀವು ಹೋದ ನಂತರ ಆಗ ನೀವು ಈ ಲೋಕದಲ್ಲಿ ಏನು ಬಿಟ್ಟು ಹೋದರೆಂದು. ನೀವು ನಿಮ್ಮ ಆಲೋಚನೆಗಳಲ್ಲೇ ಜೀವಿಸಿ. ಒಬ್ಬರ ದೃಷ್ಟಿಯಲ್ಲಿ ನರಕವಾಗಿರುವ ಯಾವುದನ್ನಾದರೂ ನೀವು ಅದನ್ನು ಸ್ವರ್ಗವಾಗಿ ಬದಲಾಯಿಸಿ ಹೋದರೆ ಆಗ ನಿಮ್ಮ ಜೀವನ ಹಾಗೂ ಈ ಲೋಕ ಎರಡೂ ಸಹ ಧನ್ಯವಾಗುತ್ತವೆ.